ಪಹಲ್ಗಾಮ್ ದಾಳಿಗೆ ಭಾರತೀಯರ ಪ್ರತೀಕಾರ. ಆಪರೇಷನ್ ಸಿಂಧೂರ ಪಾಕಿಗಳು ತತ್ತರ. ಇದೇ ಈ ಹೊತ್ತಿನ ವಿಶೇಷ. ಪಾಕ್ನಲ್ಲಿ ದೀಪಾವಳಿ ಹಬ್ಬ ಇನ್ನೂ ಮುಗ್ದಿಲ್ಲ. 2025 ಏಪ್ರಿಲ್ 22 ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರಿಂದ ಭಯಾನಕ ದಾಳಿ ನಡೆಯಿತು. ಈ ದಾಳಿಗೆ ಬಲಿಯಾಗಿದ್ದು ಒಬ್ಬ ಅಥವಾ ಇಬ್ಬರಲ್ಲ, ಬರೋಬ್ಬರಿ 26 ಜನ ಪ್ರವಾಸಿಗರು. ಈ ದಾಳಿಯ ಭೀಕರತೆ ಹೇಗಿತ್ತು ಅಂದ್ರೆ 2008 ಮುಂಬೈ ದಾಳಿಗಿಂತ ಅತ್ಯಂತ ಘೋರವಾಗಿತ್ತು. ಪಾಕಿಸ್ತಾನ ಆಧಾರಿತ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದಾಳಿಕೋರರು ಹಿಂದೂ ಮತ್ತು ಕ್ರೈಸ್ತ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ರು. ಅಲ್ಲದೆ ಕೆಲವರಿಗೆ ಈ ಬಗ್ಗೆ ಮೋದಿಗೆ ಹೋಗಿ ಹೇಳಿ ಅಂತ ಪಾಪಿಗಳು ಹೇಳಿದ್ರಂತೆ. ಪಾಕಿಗಳ ದಾಳಿಗೆ ಅದೆಷ್ಟೋ ಹೆಣ್ಣು ಮಕ್ಕಳು ಸಿಂಧೂರ ಭಾಗ್ಯವನ್ನೇ ಕಳೆದುಕೊಂಡ್ರು. ಪದೇ ಪದೇ ಭಾರತೀಯರು ಸುಮ್ನಿರ್ತಾರೆ ಅಂತ ಪಾಕಿಗಳು ಎಣುತ್ತಾ ಇದ್ರು. ಆದ್ರೆ ಈ ಬಾರಿ ಪಾಕಿಗಳಿಗೆ ಭಾರತೀಯ ಸೇನೆ ಬಿಸಿ ಮುಟ್ಸೋವರೆಗೂ ಸುಮ್ನಾಗ್ಲಿಲ್ಲ. ಪಾಕ್ ಉಗ್ರ ನೆಲೆಗಳ ಮೇಲೆ ನಿರಂತರ ದಾಳಿ ನಡೆಸಿದ್ರು. ಈ ಘಟನೆಗಳಿಂದ ಎರಡೂ ದೇಶಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಅಂತ ತಿಳಿಯುತ್ತಿದೆ. ಯುದ್ಧ ಅಂದ್ರೆ ನಾವು ಬಾಯಿಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ. ಅದಕ್ಕಂತಲೇ ಕೆಲವೊಂದು ತಯಾರಿಯನ್ನ ನಡೆಸಬೇಕಾಗುತ್ತೆ. ಅದೇ ತಯಾರಿಯಿಂದಲೇ ನಮ್ಮ ದೇಶದ ಗೃಹ ಇಲಾಖೆಯಿಂದ ಒಂದು ಆದೇಶ ಬಂತು. ಅದೇನು ಅಂದ್ರೆ ಏಪ್ರಿಲ್ 7 ದೇಶದಾದ್ಯಂತ ಯುದ್ಧ ತಯಾರಿ ಮಾಕ್ ಡ್ರಿಲ್ ನಡೆಸಬೇಕು ಅಂತ. ಆದ್ರೆ ಇಲ್ಲೇ ಟ್ವಿಸ್ಟ್ ಇರೋದು. ದೇಶದ ಜನರೆಲ್ಲ ಮಾಕ್ ಡ್ರಿಲ್ ಅಂತ ಸಿದ್ಧವಾಗ್ತಿರುವಾಗ್ಲೇ ರಾತ್ರೋರಾತ್ರಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ದೀಪಾವಳಿಯನ್ನ ಆಚರಿಸ್ಬಿಟ್ಟಿದೆ. ದೀಪಾವಳಿ ಅಂದ್ರೆ ಅಂತಿಂತ ದೀಪಾವಳಿ ಅಲ್ಲ. ಪಾಕಿಗಳು ಕನಸಲ್ಲೂ ಊಹೆ ಮಾಡಿರೋಕೆ ಸಾಧ್ಯವೇ ಇಲ್ಲ. ಹೌದು, ಎಲ್ಲರೂ ಮಾಕ್ ಡ್ರಿಲ್ ಕಡೆ ಮುಖ ಮಾಡಿರುವಾಗಲೇ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಈ ದಾಳಿಯೇ ಆಪರೇಷನ್ ಸಿಂಧೂರ. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಪ್ರಮುಖ ನೆಲೆಗಳು ಈ ಆಪರೇಷನ್ ನಿಂದ ಧ್ವಂಸಗೊಂಡಿವೆ ಹಾಗೂ 90ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ. ಇಷ್ಟಾದ್ರೂ ಪಾಪಿಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. LOC ಬಳಿ ಪಾಕಿಗಳು ನಮ್ಮ ನಾಗರಿಕರ ಮೇಲೆ ಪದೇ ಪದೇ ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ನಮ್ಮ ಸೇನಾ ಪಡೆಗಳು ತಕ್ಕ ಉತ್ತರವನ್ನ ಕೊಡೋದಂತೂ ಖಂಡಿತ. ಪಾಕಿಸ್ತಾನ್ ಪಿಕ್ಚರ್ ಅಭಿ ಬಾಕಿ ಹೈ.